ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಕೇಳುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ. ದೇವರು ತಾನೇ ನಿಮ್ಮ ಸಂಗಡ ಮಾತನಾಡಲಿ. ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆ ಆದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರ ಅಪ್ಪ. ತಂದೆ, ನಿನ್ನ ವಾಕ್ಯ ಸ್ವಾಮಿ ನಾವು ಕೇಳಲಿಕ್ಕೆ ಹೋಗುವಾಗ ದೇವರೇ, ನೀನು ಕರೆದಂಥ ಉದ್ದೇಶ, ನಿನ್ನೊಂದು ಪ್ಲ್ಯಾನ್ ದೇವರೇ ನಮ್ಮ ಜೀವನದಲ್ಲಿ ಅದು ಅಪಾರವಾಗಿದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಜೀವಿಸುವಂಥ ಕೃಪೆ ಕೊಡು. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ಈ ದಿನದ ದೇವರ ವಾಕ್ಯದ ಸಂದೇಶದ ಶಿರೋನಾಮ ಹೀಗಿದೆ: ದೇವರ ಯೋಜನೆಯೊಂದಿಗೆ ದೇವರ ಕರೆ. ದೇವರ ಯೋಜನೆಯೊಂದಿಗೆ ದೇವರ ಕರೆ. ಅದಕ್ಕೆ ಎಫೆಸ ಸಭೆಗೆ ಬರೆಯಲ್ಪಟ್ಟಂಥ ಪತ್ರಿಕೆಯಲ್ಲಿ ಪೌಲನು ಹೀಗೆ ಹೇಳ್ತಾರೆ, 4ನೇ ಅಧ್ಯಾಯ 1ನೇ ವಚನದಲ್ಲಿ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ದೇವರ ಸೇವೆಯಲ್ಲಿ ಸೆರೆಯವನ ನಾನು ನಿಮ್ಮನ್ನು ಪ್ರಬೋಧಿಸ್ತೀನಿ. ಹೇಗೆ ನಾನು ನಡೆಯಬೇಕೆಂದರೆ, ನಾವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಇಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ನೀವು ದೇವರಿಂದ ಕರೆಯಲ್ಪಟ್ಟಿದ್ದೀರಿ, ಒಂದು ಯೋಜನೆಯೊಂದಿಗೆ ಕರೆಯಲ್ಪಟ್ಟಿದ್ದೀರಿ. ಹಾಗಾಗಿ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಮೊದಲನಾಗಿ ನಾವು ನೋಡುವಾಗ ಹೇಗೆ ಆತನು ಕರೆದಿದ್ದಾನೆ, ಆತನ ಯೋಜನೆ ಹೇಗಿತ್ತು. ಮೊದಲನಾಗಿ ನಾವು ನೋಡುವಾಗ ಕಷ್ಟದಿಂದ, ಹಲ್ಲೆಲೂಯ, ಕಷ್ಟದಿಂದ ನಾವು ವಿಶ್ರಾಂತಿಗೆ ಕರೆಯಲ್ಪಟ್ಟಿದ್ದೇವೆ. ಕಷ್ಟದಿಂದ, ಸಮಸ್ಯೆಯಿಂದ ನಾವು ವಿಶ್ರಾಂತಿಗೆ, ಸಮಾಧಾನಕ್ಕೆ ಕರೆಯಲ್ಪಟ್ಟಿದ್ದೇವೆ. ಇಲ್ಲಿ ವಾಕ್ಯ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳುವಂಥ ಒಂದು ಒಳ್ಳೆಯ ಮಾತೇನಂತ ಹೇಳಿದರೆ, ಆತನು ಹೇಳ್ತಾನೆ, ಎಲೇ ಕಷ್ಟಪಡುವವರೇ, ಎಲೇ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಈ ಒಂದು ಒಳ್ಳೆಯ ಸಮಯದಲ್ಲಿ ನಾನು ನೆನೆಸ್ತೇನೆ, ನಾವೆಲ್ಲರೂ ಕೂಡ ಕ್ರಿಸ್ತನ ಬಳಿಗೆ ಬಂದಿದ್ದೇವೆ. ಆತನು ನಮಗೆ ಹೇಳ್ತೇನೆ, ನಾನು ನಿನಗೆ ವಿಶ್ರಾಂತಿ ಕೊಡುತ್ತೇನೆ, ನಿನಗೆ ಸಮಾಧಾನ ಕೊಡುತ್ತೇನೆ ಎಂಬುದಾಗಿ. ಅನೇಕ ವರ್ತಿ ನಾವು ಸ್ವಾಮಿಯ ಬಳಿಗೆ ಬಂದೆವು ಎಂಬುದಾಗಿ ಎನ್ನಿಸಿಕೊಳ್ಳುತ್ತೇವೆ. ಆದರೆ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಸ್ವಾಮಿಯಿಂದ ಎಷ್ಟೋ ದೂರವಾಗಿರ್ತದೆ. ಅದಕ್ಕೆ ಸ್ವಾಮಿ ಇವತ್ತು ಹೇಳುವಂಥ ಮಾತು, ನನ್ನ ಮಕ್ಕಳೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಯೋಬನು ತನ್ನ ಅನುಭವದಲ್ಲಿ ಹೇಳ್ತಾನೆ. ಯೋಬನ ಸಮಸ್ಯೆ ನಮಗೆಲ್ಲ ಗೊತ್ತಿದೆ. ಆ ಯೋಬ ಭಕ್ತನು ಆತನು ಹೇಳುವಂಥ ಮಾತು, ಯೋಬನು 14ನೇ ಅಧ್ಯಾಯ 1ನೇ ವಚನದಲ್ಲಿ, ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷ್ಯನಾಗಿಯೂ ಕಳವಳದಿಂದ ತುಂಬಿದವನಾಗಿಯೂ ಇರುವನು ಎಂಬುದಾಗಿ ಆತನು ಹೇಳ್ತಾನೆ. ಕಳವಳದಿಂದ ತುಂಬಿರ್ತಾನೆ. ಸ್ತ್ರೀಯಿಂದ ಹುಟ್ಟಿದಂಥ ವ್ಯಕ್ತಿಗಳು ಅವರು ಬಹಳಷ್ಟು ಕಷ್ಟಪಡುವವರು. ಅಲ್ಲಿ ಹೇಳ್ತದೆ, ಅಲ್ಪಾಯುಷ್ಯ ಉಳ್ಳವರು ಮತ್ತು ಕಳವಳದಿಂದ, ನಾಳೆ ಏನಾಗ್ತದೆ, ಈಗೇನಾಗ್ತದೆ, ಮುಂದೆ ಏನು, ಕಳವಳದಲ್ಲಿ ಜೀವನ ಮಾಡ್ತಾರೆ ಎಂಬುದಾಗಿ ಯೋಬನು ಹೇಳುವಂಥ ಮಾತು. ಅದಕ್ಕೆ ಕೀರ್ತನೆಗಾರನು ಕೂಡ ಹೇಳುವಂಥ ಮಾತು 38ನೇ ಅಧ್ಯಾಯ 4ನೇ ವಚನದಲ್ಲಿ, ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿ ಬಿಟ್ಟಿದೆ, ಅವು ಹೊರಲಾರಷ್ಟು ಭಾರವಾದ ಹೊರೆಯಂತೆ ನನ್ನನ್ನು ಅದ್ಮಿ ಬಿಟ್ಟಿದೆ ಎಂಬುದಾಗಿ ಕೀರ್ತನೆಗಾರರು ಹೇಳ್ತಾರೆ. ಅಂದರೆ ಅದ್ಮಿ ಬಿಟ್ಟಿದೆ, ನನ್ನ ಒತ್ತಿ ಹಿಡಿದಿದೆ. ಆದರೆ ಯೇಸು ಸ್ವಾಮಿ ನಮಗೆ ಹೇಳ್ತಾನೆ, ಎಲೇ ಕಷ್ಟಪಡುವರೆ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಯಾವುದೇ ಪಾಪದ ಸಂಗತಿಗಳಾಗಿರ್ಬೋದು, ಯಾವುದೇ ಕಷ್ಟದ ಸಂಗತಿಗಳಾಗಿರ್ಬೋದು, ಯಾವುದೇ ಕಳವಳ ಸಂಗತಿಗಳಾಗಿರ್ಬೋದು, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಮತ್ತೆ ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದೆ. ನೀವು ನನ್ನಲ್ಲಿದ್ದುಕೊಂಡು, ಅಲ್ಲಲ್ಲಿಯ ಎಲ್ಲೆಲ್ಲಿದ್ದುಕೊಂಡು ನಿಮಗೆ ಮನಃಶಾಂತಿ ಸಿಗ್ತದೆ ಎಂಬುದಾಗಿ ಹೇಳಿದರೆ ಅದು ತಪ್ಪಾಗುತ್ತೆ ಪ್ರಿಯರೇ. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳುವಂಥ ಮಾತೆಂದರೆ, ನೀವು ನನ್ನಲ್ಲಿದ್ದುಕೊಂಡು ಮನಃಶಾಂತಿ, ಸಮಾಧಾನ,
ನೀವು ಎಲ್ಲೆಲ್ಲಿ ಇದ್ದರೆ ನಮಗೆ ಸಮಾಧಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನ ಬಳಿಗೆ ಬರುವಾಗ ನಮಗೆ ಸಮಾಧಾನ ಬರುತ್ತದೆ ಪ್ರಿಯರೇ. ಅದಕ್ಕೋಸ್ಕರ ಆತನು ಹೇಳುವಂಥದ್ದು, ನೀವು ನನ್ನಲ್ಲಿ ಇದ್ದುಕೊಂಡು ಮನಃಶಾಂತಿಯನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಹೇಳುತ್ತೇನೆ ಎಂಬುದಾಗಿ. ಮತ್ತೆ ಹೇಳ್ತಾನೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಕಷ್ಟ ಇದೆ. ಲೋಕದಲ್ಲಿ ಬೇರೆ ಬೇರೆ ಸಮಸ್ಯೆ, ಬರಗಾಲ, ಸಮಸ್ಯೆ, ಕಷ್ಟ, ರೋಗಗಳು, ಬೇರೆ ಬೇರೆ ವಿಚಾರಗಳಿದೆ. ಲೋಕದಲ್ಲಿ ಸಮಸ್ಯೆಗಳಿದೆ. ಆದರೆ ಮತ್ತೆ ಹೇಳ್ತಾನೆ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಹಾಗಾದರೆ ನೀವು ಇವತ್ತೇನೆಂದರೆ, ದೇವರು ನಮ್ಮನ್ನು, ಯೇಸು ಸ್ವಾಮಿ ನಮ್ಮನ್ನು ಏನು ಮಾಡಿದರೆ ಅಂದರೆ, ನಮಗೆ ಬಿಡುಗಡೆಯನ್ನು ಕೊಡೋದಕ್ಕೋಸ್ಕರ, ಸ್ವತಂತ್ರರನ್ನಾಗಿ ಮಾಡೋದಕ್ಕೋಸ್ಕರ, ಕಷ್ಟದಿಂದ ವಿಶ್ರಾಂತಿಗೋಸ್ಕರ ಆತನು ಕರೆದಿದ್ದಾನೆ. ಎರಡನಾಗಿ, ಮರಣದಿಂದ ಜೀವಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಸತ್ತಂಥ ಸ್ಥಿತಿಯಲ್ಲಿದ್ದಂಥ ನಮ್ಮನ್ನು ದೇವರು ಜೀವದ ಕಡೆಗೆ ನಮ್ಮನ್ನು ಕರೆದಿದ್ದಾನೆ. 1 ಯೋಹಾನ ಪತ್ರಿಕೆ ನಾವು ನೋಡುವಾಗ 3ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳ್ತದೆ, ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ಎಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವುದು ಮರಣದಲ್ಲೇ ಇದ್ದಾನೆ. ನಾವು ಹೇಳ್ತೇವೆ, ನಾನು ವಿಶ್ವಾಸಿ, ನಾನು ಕ್ರಿಸ್ತನನ್ನು ಹಿಂಬಾಲಿಸ್ತೇನೆ, ನಾನು ವರ್ಷಿಪ್ ಲೀಡರ್, ನಾನು ಪ್ರಸಂಗ ಮಾಡುವವ, ನಾನು ಸಭೆಯಲ್ಲಿ ಲೀಡರ್ ಆಗಿದ್ದೇನೆ. ಹಲ್ಲೆಲೂಯಾ, ಎಲ್ಲ ಒಳ್ಳೆಯದೇ ಪ್ರಿಯರೇ. ಕ್ರಿಸ್ತನಿಗೋಸ್ಕರ, ದೇವರಿಗೋಸ್ಕರ ಮಾಡುವಂಥ ಎಲ್ಲ ಕಾರ್ಯಗಳು ಒಳ್ಳೆಯದೇ. ಆದರೆ ವಾಕ್ಯ ನಮಗೆ ಇವತ್ತು ಹೇಳುವಂಥದ್ದು ಅದಕ್ಕಿಂತ ಹೆಚ್ಚಿನದ್ದು. ಅದು ಹೇಳ್ತದೆ, ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದೆವು ನಮಗೆ ಗೊತ್ತಾಗಿದೆ. ನಾವು ಪ್ರೀತಿಸುವುದರಿಂದ ಯೇಸು ಸ್ವಾಮಿ ನಮ್ಮಲ್ಲಿದ್ದಾನೆ, ನಾವು ಯೇಸು ಸ್ವಾಮಿ ಒಟ್ಟಿಗಿದ್ದೇವೆ, ಆತನೊಟ್ಟಿಗೆ ನಡೀತೇವೆ ಎಂಬುದೇ ಹೇಳುವಂಥ ವ್ಯಕ್ತಿಗಳು ಜೀವದಿಂದ ಇರುತ್ತೇವೆ ಎಂಬುದಾಗಿ ತೋರಿಸುವಂತೆ, ಹೇಗೆಂದರೆ ಇತರರನ್ನು ಪ್ರೀತಿ ಮಾಡುವುದರ ಮೂಲಕ. ಮತ್ತೆ ಹೇಳ್ತದೆ, ಒಂದು ವೇಳೆ ನೀನು ಪ್ರೀತಿ ಮಾಡೋದಿಲ್ವಾ, ಇನ್ನು ನೀನು ಮರಣದಲ್ಲಿದ್ದು ನಿನ್ನ ಜೀವಕ್ಕೆ ಸೇರಲಿಲ್ಲ. ಅದರರ್ಥ ಕ್ರಿಸ್ತನಿಗೆ ನೀನು ಸೇರಲಿಲ್ಲ. ನೀವು ಕ್ರಿಸ್ತನಿಗೆ ಸೇರಲಿಲ್ಲ. ಎಲ್ಲಿ ವೈಮನಸ್ಸು, ಎಲ್ಲಿ ಒಂಥರ ನಮಗೆ ದ್ವೇಷ ಇದ್ದಂಥ ಸ್ಥಳಗಳಲ್ಲಿ ನಾವು ಇನ್ನೂ ಕೂಡ ಕ್ರಿಸ್ತನಿಗೆ ಸೇರಲಿಲ್ಲ. ಹಾಗಾದ್ರೆ ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ ಪ್ರೇರೆ. ಮತ್ತೆ ಹೇಳ್ತಾನೆ, ಯೋಹಾನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 24ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನನ್ನ ಕಳಿಸಿದಾತನನ್ನು ನಂಬುವ ನಿತ್ಯ ಜೀವನ ಹೊಂದಿನ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಹಾಗಾದರೆ ಜೀವಕ್ಕೆ ಸೇರಿದವರಾದ ನಾವು ದೇವರ ಪ್ರೀತಿಯನ್ನು ನಾವು ಹಂಚಲು ನಾವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ದೇವರ ಪ್ರೀತಿ ನಮ್ಮನ್ನು ನಾವು ಆ ರೀತಿಯಾಗಿ ಜೀವನ ಮಾಡುವಾಗ ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ಎಂಬುದಕ್ಕೆ ಒಂದು ಗುರುತು ಇದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತೀವಿ, ರೋಮಾಪುರಕ್ಕೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 11ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಆತನ ಮೇಲೆ ನಂಬಿಕೆಯಿಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಶಾಸ್ತ್ರವು ಹೇಳುತ್ತದೆ ಅಷ್ಟೇ, ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ, ಆತ ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆಯಾಗುವುದೆಂದು ಬರೆದಿದೆ. ಹಾಗಾದರೆ ದೇವರ ನಾಮವನ್ನು ನಾವು ಹೇಳುವವರಾಗಿದ್ದೇವೆ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೇವೆ ಅಂತ ಹೇಳುವಂಥ ನೀವು ಇವತ್ತು ಪ್ರೀತಿಯಲ್ಲಿ ನಡಿಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇತರರನ್ನು ಪ್ರೀತಿಸುವುದಕ್ಕೋಸ್ಕರ ನಾವು ಕರೆಯಲ್ಪಟ್ಟಿದ್ದೇವೆ. ಅದು ನಮ್ಮಲ್ಲಿ ಇರುವುದಾದರೆ ನಾವು ಜೀವಕ್ಕೆ ಸೇರಿದ್ದೇವೆ ಎಂಬುದಾಗಿ ಅರ್ಥ ಪ್ರಿಯರೇ. ಹಲ್ಲೆಲೂಯಾ. ಮತ್ತು 3ನೇದಾಗಿ, ಬಂಧನದಿಂದ ಸ್ವತಂತ್ರಕ್ಕೆ ಕರೆದಿದ್ದಾನೆ. ಅನೇಕ ಬಂಧನಗಳಿಂದ ನಾವು ಕಟ್ಟಲ್ಪಟ್ಟಿದ್ದೆವು, ಅನೇಕ ಬಂಧನಗಳಿಂದ. ಒಂದು ವೇಳೆ ನೀವು ನನ್ನ ಜೀವನವನ್ನು ನೀವು ಕೇಳುವುದಾದರೆ ಖಂಡಿತವಾಗಲೂ ನಾನು ಹೇಳಬಲ್ಲೆ, ಒಂದು ಸಮಯದಲ್ಲಿ ನಾನು ಎಲ್ಲ ವಿಧವಾದ ಬಂಧನಗಳಿಂದ, ಎಲ್ಲ ವಿಧವಾದ ಸೈತಾನನ ಶೋಧನೆಗಳಿಂದ, ಎಲ್ಲ ವಿಧವಾದ ನಾನು ಬಂಧಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ದೆ. ಆದರೆ ಯಾವಾಗ ಕ್ರಿಸ್ತನ ಪ್ರೀತಿ ನಮ್ಮನ್ನು ಮುಟ್ಟುತ್ತದೋ ಒಂದೊಂದೇ ಕಳಚಿ ಹೋಗುತ್ತದೆ ಪ್ರಿಯರೇ, ಆ ಕ್ಷಣದಲ್ಲಿ. ಹಲ್ಲೆಲೂಯಾ. ಅದಕ್ಕೆ ಹೇಳುವಂಥದ್ದು ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 13ನೇ ವಚನದಲ್ಲಿ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ನಾವು ಬಿಡುಗಡೆಯಾದಂಥ ಒಂದು ಸ್ಥಿತಿಯಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದನು.
ಇನ್ನೊಂದು ಸಾರಿ ನಾವು ಪಾಪದ ಅಥವಾ ಬೇರೆ ಬೇರೆ ಸಂಗತಿಗಳಿಗೆ ಸಿಕ್ಕಿ ಬೀಳಬೇಕು, ಬಂಧಿಸಲ್ಪಡಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿಲ್ಲ. ಆತ ನಮ್ಮನ್ನು ಕರೆದದ ಉದ್ದೇಶ ಏನಂತ ಹೇಳಿದ್ರೆ ನಾವು ಸ್ವತಂತ್ರರಾಗಿರಬೇಕು, ಫ್ರೀಡಮ್ಮಲ್ಲಿರಬೇಕು ಎಂಬುದಾಗಿ. ಮತ್ತೆ ಹೇಳ್ತಾನೆ, ಆದರೆ ನಿಮಗಿರುವ ಸ್ವತಂತ್ರವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಅಲ್ಲಿ ಕೂಡ ಹೇಳುವಂಥದ್ದು ಪ್ರೀತಿ. ಪ್ರಿಯರೇ, ಈ ದೇವರ ವಾಕ್ಯ ಇದೆಯಲ್ಲ, ಇದು ಪ್ರೀತಿಯ ಭಂಡಾರವಾಗಿದೆ. ಇದು ದೇವರ ಪ್ರೀತಿಯ ಭಂಡಾರವಾಗಿದೆ. ಮನುಷ್ಯರ ಮೇಲೆ ದೇವರು ತೋರಿಸುವಂಥ ಪ್ರೀತಿಯ ಒಂದು ಸಂಕೇತವಾಗಿದೆ ನಮ್ಮ ಬೈಬಲ್ ಅಥವಾ ಸತ್ಯವೇದ. ಅದಕ್ಕೆ ನೀವು ಎಲ್ಲಿ ಹೋದರೂ ಕೊನೆಗೆ ನೋಡುವಂಥದ್ದು ಪ್ರೀತಿ. ಯಾಕಂದರೆ ಆ ಮಹಾಪ್ರೀತಿ ಇವತ್ತು ನನ್ನನ್ನು ನಿಮ್ಮನ್ನು ರಕ್ಷಿಸಿದೆ. ಪ್ರಿಯರೇ, ಆ ಮಹಾಪ್ರೀತಿ ದೇವರಿಗೆ ಕೋಪ ಎಬ್ಬಿಸುವಂಥ ನನ್ನನ್ನು ನಿಮ್ಮನ್ನು ಅದು ಎಬ್ಬಿಸಿದೆ, ಅದು ನಿಲ್ಲಿಸಿದೆ, ಇವತ್ತು ಕರೆದಿದ್ದಾನೆ. ಹಲ್ಲೆಲೂಯಾ. ಮತ್ತು ಯೋಹಾನ ಸುವಾರ್ತೆಯಲ್ಲಿ ಹೀಗೆ ಹೇಳ್ತೀನಿ, ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಯಾವಾಗ ನೀವು ಸತ್ಯವನ್ನು ತಿಳಿದುಕೊಳ್ಳುತ್ತೇವೋ ಅಲ್ಲಿ ನಮಗೆ ಫ್ರೀಡಮ್, ನಮಗೆ ಅಲ್ಲಿ ಸ್ವತಂತ್ರ. ವಾಕ್ಯ ಹೇಳ್ತದೆ, ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಹಾಗಾದರೆ ಪ್ರೀತಿಯ ದೇವಜನರೇ, ನೀವು ಇವತ್ತು ತಿಳಿದುಕೊಂಡಂಥ ಸತ್ಯ ಯಾವುದು? ನಮ್ಮನ್ನು ಪರೀಕ್ಷಿಸಿಕೊಳ್ಳುವ, ನಿಜವಾಗಲೂ ನಾವು ಸತ್ಯವನ್ನು ತಿಳಿದುಕೊಂಡಿದ್ದೇವಾ? ಯೇಸು ಸ್ವಾಮಿ ಯಾವುದನ್ನು ಬಯಸ್ತಾನೆ ಎಂಬುದಾಗಿ ನಾವು ಒಂದು ಕ್ಷಣವಾದರೂ ನಾವು ಆಲೋಚನೆ ಮಾಡುತ್ತಿದ್ದೇವಾ? ಯೇಸು ಸ್ವಾಮಿ ನಮ್ಮಲ್ಲಿ ಬಯಸುವಂಥ ಸತ್ಯ ಯಾವುದು? ಹಲ್ಲೆಲೂಯಾ. ಪ್ರೀತಿಯ ಹೃದಯ. ಮೊದಲನಾಗಿ ದೇವರನ್ನು ಪ್ರೀತಿಸುವಂಥ ಹೃದಯ, ಅದೇ ರೀತಿ ನಮ್ಮನ್ನು ಪ್ರೀತಿಸಿದಾಗ ಇತರರನ್ನು ಪ್ರೀತಿಸುವಂಥ ಹೃದಯ, ಯಾವುದೇ ರೀತಿಯಲ್ಲಿಯೂ ಕೂಡ ಕಲ್ಮಶ ಇಲ್ಲದಂಥ ಪ್ರೀತಿಯ ಹೃದಯ ದೇವರಿತು ಬಯಸ್ತಾನೆ. ಅದಕ್ಕೆ ಕೊಲೊಸ್ಸೆ ಸಭೆಗೆ ಬರೆಯುವಾಗ ಆತನು ಹೇಳ್ತಾನೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯನ್ನು ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಷಯದಲ್ಲಿ ಆತನು ಸಂತೋಷಪಡಿಸುವರಾಗಿರಬೇಕೆಂದು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಎಲ್ಲ ವಿಷಯದಲ್ಲಿಯೂ ದೇವರನ್ನು ನಾವು ಸಂತೋಷಪಡಿಸುವರಾಗಿರಬೇಕು ಎಂಬುದಾಗಿ. ಆದರೆ ಇವತ್ತು ನಾನು ಒಂದು ದಿವಸವಾದ, ಸ್ವಾಮಿ ಇವತ್ತು ಈ ದಿನ ನನ್ನ ಜೀವನದಲ್ಲಿ ನೀನು ಸಂತೋಷಪಟ್ಟಿದ್ದೀಯಾ ಎಂಬುದಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಕೇಳಿದ್ದೇವಾ? ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರೇ ನನಗೆ ಅದು ಕೊಡು ಇದು ಕೊಡು, ತೊಂದರೆ ಇಲ್ಲ, ಅದು ನಾವು ದೇವರ ಹತ್ರ ಕೇಳದೆ ಬೇರೆ ಯಾರ ಹತ್ರ ಕೇಳುದು. ಆದರೆ ಒಂದು ದಿವಸವಾದರೂ ಸ್ವಾಮಿ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ಹೇಳಿದಿ, ಸತ್ಯವನ್ನು ತಿಳಿದುಕೊಳ್ಳ ಎಂಬುದಾಗಿ ಹೇಳಿದಿ. ಇವತ್ತು ನಾನು ತಿಳಿದುಕೊಂಡಂಥ ಸತ್ಯದಲ್ಲಿ ನೀನು ಸಂತೋಷ ಪಡುತ್ತಾ ಇದ್ದೀಯಾ ನನ್ನ ಜೀವನದ ಮೂಲಕ ಎಂಬುದಾಗಿ ನಾವು ಕೇಳಿದ್ದೇವೆ. ಪ್ರಿಯರೇ, ಕೇಳದಿದ್ದರೆ ನಾವು ಕೇಳುವ, ನಮ್ಮನ್ನು ಪರೀಕ್ಷಿಸಿಕೊಳ್ಳುವ. ಅದಕ್ಕೆ 4ನೇದಾಗಿ ನಾವು ನೋಡುವಾಗ, ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನು ಕರೆದಿದ್ದಾನೆ. ಕತ್ತಲೆಯಿಂದ ಬೆಳಕಿನೆಡೆ ಕರೆದಿನ 1 ಪೇತ್ರ 2:9 ಹೀಗೆ ಹೇಳ್ತದೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗೆಂದು ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣಾತಿಶಯಗಳನ್ನು ಪ್ರಚಾರಪಡಿಸುವರಾಗುವಂತೆ. ನೋಡ್ರಿ, ಇಲ್ಲಿ ಹೇಳ್ತದೆ ಗುಣಾತಿಶಯ ಪ್ರಚಾರ ಮಾಡುವರಾಗುವಂತೆ. ದೇವರ ಗುಣಾತಿಶಯ ಏನು? ಅದನ್ನು ನಾವು ಪ್ರಚಾರ ಮಾಡುತ್ತಿದ್ದೇವಾ? ನನ್ನ ಜೀವನದ ಮೂಲಕ, ಅದು ನಮ್ಮ ಬಾಯ ಮೂಲಕ, ನಮ್ಮ ಆ್ಯಕ್ಷನ್ ಮೂಲಕ, ನಮ್ಮ ನಡತೆಯ ಮೂಲಕ ನಾವು ಅದನ್ನು ಪ್ರಚಾರ ಮಾಡ್ತಿದ್ದೇವಾ? ದೇವರ ಗುಣ ಏನು? ದೇವರ ದೊಡ್ಡ ಗುಣ ಏನಂದರೆ ಪ್ರೀತಿಯಾಗಿದೆ. ಪ್ರಿಯರೇ, ದೊಡ್ಡ ಗುಣ ಪ್ರೀತಿಯಾಗಿದೆ. ಈ ಕೃಪಾ ಕಾಲದಲ್ಲಿ ದೇವರು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಈ ಗುಣವನ್ನು ನಮ್ಮಲ್ಲಿ ನಾವು ತೋರಿಸಬೇಕಾಗಿದೆ, ಇದನ್ನು ಪ್ರಚಾರ ಮಾಡಬೇಕು. ಅದನ್ನೇ ಸುವಾರ್ತೆ ಎಂಬುದಾಗಿ ಹೇಳುವಂಥದ್ದು. ಶುಭ ಸಮಾಚಾರ ಮನುಷ್ಯರಿಗೆ ಇವತ್ತು ಶುಭ ಸಮಾಚಾರ ಎಂದು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟರು. ಇದು ಶುಭ ಸಮಾಚಾರ. ಹಲ್ಲೆಲೂಯಾ. ಹಾಗಾದರೆ ಪ್ರೀತಿ, ಪ್ರಿಯರೇ, ಇಲ್ಲಿ ಹೇಳುವಂಥದ್ದು, ನೀವು ಆ ಗುಣಾತಿಶಯವನ್ನು ಪ್ರಚಾರ ಪಡುವರಾಗುವಂತೆ ದೇವರು ಆದುಕೊಂಡ ಜನಾಂಗವಾಗಿದ್ದೇವೆ. ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೇವೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ.
ಹಾಗಾದರೆ ಪ್ರಿಯರೇ, ಇವತ್ತು ನಮ್ಮನ್ನು ದೇವರು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದಿದ್ದಾನೆ. ಅದನ್ನು ನಾವು ಪ್ರಚಾರಪಡಿಸುವಂಥ ಮಕ್ಕಳಾಗಬೇಕು. ಅದಕ್ಕೆ ಎಫೆಸ ಸಭೆಗೆ ಬರೆಯುವಾಗ ಕೂಡ ಅಲ್ಲಿ ಹೇಳುವಂಥದ್ದು 5ನೇ ಅಧ್ಯಾಯ 8ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆದಿದೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಹಿಂದೆ ಕತ್ತಲಾಗಿದ್ದೀರಿ. ಹಿಂದೆ ನಿಮಗೆ ಕತ್ತಲೆಗೆ ಸಂಬಂಧಪಟ್ಟ ಸ್ವಭಾವಗಳು ನಮ್ಮಲ್ಲಿತ್ತು. ಹೊಟ್ಟೆ ಕಿಚ್ಚು, ದ್ವೇಷ, ಅಹಂಕಾರ, ಪಾಪದ ಸಂಗತಿಗಳು, ಇದೆಲ್ಲವೂ ನಮ್ಮಲ್ಲಿತ್ತು. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಹಿಂದಿನ ಕಾಲದಲ್ಲಿ ನೀವು ಕತ್ತಲೆಯಾಗಿದ್ದೀರಿ, ಆದರೆ ನೀವು ಬೆಳಕಾಗಿದ್ದೀರಿ. ಈಗ ನೀವು ಪ್ರೀತಿ, ಸಮಾಧಾನ, ಶಾಂತಿ, ಪವಿತ್ರತೆ ಇದರಲ್ಲಿ ಕೂಡಿದವರಾಗಿ ನಾವಿದ್ದೇವೆ. ಅದಕ್ಕೆ ನಾವು ಬೆಳಕಿನಲ್ಲಿದ್ದೇವೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಬೆಳಕಿನವರಂತೆ ನಡೆದುಕೊಳ್ಳ್ರಿ. ಮತ್ತೆ ಹೇಳ್ತಾನೆ, ಬೆಳಕಿನವರಂತೆ ನಡೆದುಕೊಳ್ಳ್ರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಬೆಳಕಿನ ಫಲ. ನಾನು ಬೆಳಕಿನಲ್ಲಿದ್ದೇನೆ, ನಾನು ಬಿಲೀವರ್, ನಾನು ವಿಶ್ವಾಸಿ, ನಾನು ದೇವರ ಮಗನಾಗಿದ್ದೇನೆ ಎಲ್ಲ ಹೇಳಿದ್ರು ಕೂಡ ಬಾಯಲ್ಲಿ ಹೇಳುವುದಲ್ಲ ಪ್ರಿಯರೇ. ಇವತ್ತು ಇದು ಕಂಡು ಬರಬೇಕೆಂಬುದಾಗಿ ಇಲ್ಲಿ ಎಫೆಸ ಸಭೆ ಬರೆಯುವಾಗ ಪೌಲನು ಹೇಳುವಂಥ ಮಾತು, ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆ ಅದನ್ನು ಏನೆಂಬುದು ಪರಿಶೋಧಿಸಿ ತಿಳಿದುಕೊಳ್ಳ್ರೆ. ಅದೇ ನಾಗೆ ಹೇಳಿದ್ದು, ಕರ್ತನಿಗೆ ಮೆಚ್ಚುಗೆ ಯಾವುದು ಎಂಬುದಾಗಿ ಪರಿಶೋಧಿಸಿ ನಾವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ! ಎಂಥ ಒಳ್ಳೆಯ ದೇವರು ನಮ್ಮ ದೇವರು ಪ್ರಿಯರೇ. ಆತನು ಯಾವುದಕ್ಕೋಸ್ಕರ ಕರೆದಿದ್ದಾನೆ ಎಂಬುದಾಗಿ ನಾವು ಇವತ್ತು ತಿಳಿದುಕೊಳ್ಳಬೇಕು. 5ನೇದಾಗಿ, ಸಮಾಧಾನದಿಂದಿರಲು ನಮ್ಮನ್ನು ಕರೆದಿದ್ದಾನೆ. ಸಮಾಧಾನ. ಹಲ್ಲೆಲೂಯಾ! 1 ಕೊರಿಂಥ್ಯ 7ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳ್ತೆ, ಆದರೆ ಕ್ರಿಸ್ತ ನಂಬಿಕೆಯಿಲ್ಲದವರು ಅಗಲಬೇಕೆಂದಿದ್ದಾರೆ, ಅಗಲಿ ಹೋಗಲಿ. ಯಾರು? ಕ್ರಿಸ್ತನ ನಂಬಿಕೆಯಿಲ್ಲದವರು ಅಗಲಬೇಕೆಂದಿದ್ರೆ ಅಗಲಿ ಹೋಗಲಿ. ಇಂಥ ಸಂದರ್ಭದಲ್ಲಿ ಕ್ರೈಸ್ತ ಸಹೋದರರಾಗಲಿ ಸಹೋದರಿಯಾಗಲಿ ಬದ್ಧರಲ್ಲ, ಸಮಾಧಾನದಲ್ಲಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ. ಆದರೆ ಕೆಲವರು ಹೋಗ್ತಾರೆ, ಹೋಗಲಿ, ಅವರು ಕ್ರಿಸ್ತ ಸಹೋದರರಾಗಲಿಕ್ಕಿಲ್ಲ, ಅವರು ಕ್ರಿಸ್ತ ನಂಬಿಕೆಯಲ್ಲಿ ಅಗಲಬೇಕಂತ ಹೇಳಿದ್ದಾರೆ. ಆದರೆ ನೀನು ಕ್ರಿಸ್ತನ ಜನವಾಗಿದ್ದಿ, ಕ್ರಿಸ್ತನ ಅನುಯಾಯಿಯಾಗಿದ್ದಿ, ದೇವರ ಮಗನಾಗಿದ್ದಿ. ಹಾಗಾಗಿ ನೀನು ಸಮಾಧಾನದಲ್ಲಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. 2ನೇದಾಗಿ, ಎಫೆಸ ಸಭೆಗೆ ಬರೆಯುವಾಗ ಆತನ ಹೇಳ್ತಾರೆ 4ನೇ 3ನೇ ವಚನ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಸಹಿಸಿಕೊಳ್ಬೇಕು. ಈ ದೇವರ ವಾಕ್ಯ ಎನ್ನುವಂಥದ್ದು, ನಾವು ದೇವರ ಮಕ್ಕಳಾದ ಮೇಲೆ ಅನೇಕ ವಿಷಯಗಳು ನಾವು ಸಹಿಸಿಕೊಳ್ಳಬೇಕು ಪ್ರಿಯರೇ. ಅನೇಕ ಸಹಿಸಿಕೊಳ್ಬೇಕಾಗತ್ತೆ. ಅನೇಕರು ನಮಗೆ ಬೇರೆ ಬೇರೆ ವಿಚಾರಗಳು ಸಹಿಸಿಕೊಳ್ಳಬೇಕು. ದೇವರಿಗೋಸ್ಕರ ಸಹಿಸಿಕೊಳ್ಳಬೇಕು. ಅಲ್ಲಿ ಒಳ್ಳೆಯದನ್ನು ಅನೇಕ ನೀವು ಒಳ್ಳೆಯದನ್ನು ಮಾಡ್ತೀರ ಅನೇಕರಿಗೆ, ಅವರೇ ನಮಗೆ ಉಲ್ಟಾಗಿ ಬಿಡ್ತೀವಿ. ಸಹಿಸಿಕೊಳ್ಬೇಕು. ನಾವು ಆಗ ಹೇಳ್ಬಾರ್ದು, ಅವನಿಗೆ ಹಾಗೆ ಮಾಡಿದಕ್ಕೆ. ನೋ, ನೀನು ಯಾವಾಗ ಏನು ಮಾಡಿದೆ ಮುಗಿಯಿತು, ಅದು ನೆನಪಿಗೆ ತಂದುಕೊಳ್ಬೇಡ. ಅಲ್ಲೆಲ್ಲೂಯ್ಯ. ಅಲ್ಲಿ ಹೇಳ್ತಾರೆ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ಇದರಲ್ಲಿ ಆಸಕ್ತರಾಗಿರ್ರಿ. ಒಬ್ಬರನ್ನು ದೂರುವುದರಲ್ಲೆಲ್ಲ, ಒಬ್ಬರಿಗೆ ನಾನು ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಎಂಬುದಾಗಿ ನಮ್ಮ ಒಂದು ಪ್ರೈಡನ್ನು ತೋರಿಸುವುದಲ್ಲ. ನಾವು ಸಮಾಧಾನದಲ್ಲಿ ಐಕ್ಯವನ್ನು, ಒಂದು ಸಭೆಯಲ್ಲಿ ನೀನಿದ್ದೀಯಾ, ಆ ಸಭೆಯ ಐಕ್ಯತೆಗೋಸ್ಕರ ಪ್ರಯಾಸ ಪಡು. ಒಂದು ಸಂಸ್ಥೆಯಲ್ಲಿ ನೀನಿದ್ದೀಯಾ, ಆ ಸಂಸ್ಥೆಯ ಐಕ್ಯತೆಗೋಸ್ಕರ ನೀನು ಪ್ರಯಾಸ ಪಡು. ಒಂದು ಮನೆಯಲ್ಲಿದ್ದೀಯಾ, ನೀನು ಆ ಮನೆಯ ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡು. ಎಲ್ಲಿದ್ದಿ ನೀನು ಪ್ರಯಾಸ ಪಡು, ಸಮಾಧಾನ ತರುವುದಕ್ಕೋಸ್ಕರ. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿನ. ಅದಕ್ಕೋಸ್ಕರ ದೇವರ ವಾಕ್ಯ ಯೇಸು ಸ್ವಾಮಿ ಹೇಳೊಂದು, ಸಮಾಧಾನ ಪಡಿಸುವವರು ಧನ್ಯರು, ಇವರು ದೇವರ ಮಕ್ಕಳು ಎಂದು ಎಣಿಸಲ್ಪಡುವರು. ಹಲ್ಲೆಲೂಯಾ. ಈ ಸತ್ಯವನ್ನು ತಿಳಿದುಕೊಳ್ಳಬೇಕು ಪ್ರಿಯರೇ. ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ, ಸ್ವತಂತ್ರರನ್ನಾಗಿ ಮಾಡುತ್ತದೆ. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ಕೂಡ ಹೇಳುವಂಥ ಮಾತು 3ನೇ ಅಧ್ಯಾಯ 18ನೇ ವಚನ, ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು.
ಈಗ ನಾನು ಎಲ್ಲಿ ಸಮಾಧಾನ ಪಡಿಸಿ ಕೆಲವು ಸಲ ನಮ್ಗೆ ಕಾಣಲಿಕ್ಕಿಲ್ಲ ನನಗೆ ಈಗ ಆದರೆ ಒಂದು ದಿನ ನಾವು ಸಮಾಧಾನವನ್ನು ಬಿತ್ತುವಾಗ ಎಲ್ಲೆಲ್ಲಿ ಸಮಾಧಾನವನ್ನು ಬಿತ್ತಿಕೊಂಡು ಬರ್ತೇವಲ್ಲ, ನಾವು ಏನು ಮಾಡ್ತೇವೆ ಅಂದರೆ ನಾವು ಬೀಜವನ್ನು ಬಿತ್ತಿದ ಹಾಗೆ ಅದು ಒಂದು ದಿವಸ ನೀತಿ ಎಂಬ ಫಲವನ್ನು ನಾವು ಕೊಯ್ಯುತ್ತೇವೆ. ಹಲ್ಲೆಲೂಯಾ. 6ನೇದಾಗಿ, ಆತನ ಮಗನ ಸಹಭಾಗಿತ್ವಕ್ಕೆ ನಮ್ಮನ್ನು ಕರೆದಿದ್ದಾನೆ. ದೇವರ ಮಗನ ಸಹಭಾಗಿತ್ವದಲ್ಲಿ ನಮ್ಮನ್ನು ಕರೆದಿದ್ದಾನೆ. 1 ಕೊರಿಂಥಿಯ 1:9 ಹೀಗೆ ಬರೆಯಲ್ಪಟ್ಟಿದೆ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ದೇವರ ಅನ್ಯೋನ್ಯತೆಗೆ ದೇವರು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಎಂಥ ದೇವರ ಪ್ರೀತಿ ನೋಡಿ ಪ್ರಿಯರೇ. ಅದಕ್ಕೆ 1 ಯೋಹಾನ ಪತ್ರಿಕೆಯಲ್ಲಿ 1:6 ಹೀಗೆ ಹೇಳ್ತದೆ, ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ನಾವು ಹೇಳ್ತೇವೆ ನಾವು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿದ್ದೇವೆ ಎಂಬುದಾಗಿ, ಆದರೆ ನಾವು ಅನ್ಯೋನ್ಯತೆಯವರಾಗಿದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದರೆ ಸತ್ಯವನ್ನು ಅನುಸರಿಸುವುದಿಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೂ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಯೇಸುವಿನ ಅಥವಾ ದೇವರ ಸಂಗಡ ನಾನು ಅನ್ಯೋನ್ಯತೆಯಲ್ಲಿದ್ದೇನೆ ಅಂತ ಹೇಳುವವನು ನಮ್ಮ ಜೊತೆಯಲ್ಲಿರುವಂಥ ಜನರ ಸಂಗಡ ಕೂಡ ನಾವು ಅನ್ಯೋನ್ಯತೆಯಲ್ಲಿರಬೇಕು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತೆ, ಆತನು ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ದೇವರ ಅನ್ಯೋನ್ಯತೆಗೆ ಯೇಸು ಸ್ವಾಮಿಯ ಮೂಲಕ ಕರೆಯಲ್ಪಟ್ಟವರಾಗಿದ್ದೇವೆ ಪ್ರಿಯರೇ. ಅದಕ್ಕೆ ಯೋಹಾನ ಸುವಾರ್ತೆಯಲ್ಲಿ ಕೂಡ ಹೇಳುವಂಥ ಮಾತು, ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ 17:11 ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರ ತಂದೆಯೇ, ನಾವು ಒಂದಾಗಿರುವ ಹಾಗೆಯೇ, ನಾನು ತಂದೆಯು ಒಂದಾಗಿರು, ಯೇಸು ಸ್ವಾಮಿ ಮತ್ತು ತಂದೆ ಒಂದಾಗಿರುವ ಹಾಗೆಯೇ ಇವರೂ ಒಂದಾಗಿರಬೇಕು. ದೈವ ಮಕ್ಕಳು ಒಂದಾಗಿರಬೇಕು. ಇವತ್ತು ನಾವು ನೋಡ್ಬೋದು ಅನೇಕ ಸಭೆಗಳಲ್ಲಿ ಅವರ ಬಗ್ಗೆ ಮಾತಾಡೋದು, ಇವರ ಬಗ್ಗೆ ಮಾತಾಡೋದು, ಸೇವಕರ ಬಗ್ಗೆ ಮಾತನಾಡೋದು, ಬೇರೆ ಬೇರೆ ವಿಚಾರ ನಾವು ನೋಡ್ತಾ ಇದ್ದೇವೆ ಲೋಕದಲ್ಲಿ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀವು ಅನ್ಯೋನ್ಯತೆಯಲ್ಲಿರಬೇಕು. ಹಲ್ಲೆಲೂಯಾ. ಅನ್ಯೋನ್ಯತೆಯಲ್ಲಿರಬೇಕು ಎಂಬುದಾಗಿ ಅಲ್ಲಿ ಹೇಳ್ತದೆ ಪ್ರಿಯರೇ. ಹಾಗಾಗಿ ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ನಿನ್ನೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ಅದಕ್ಕೆ ಅಪೋಸ್ತಲ ಕೃತ್ಯದಲ್ಲಿ ಕೂಡ ನಾವು ನೋಡುವಾಗ ಅವರ ಪ್ರಾರಂಭ ದಿನಗಳಲ್ಲಿ ಅಪೋಸ್ತಲರು ಏನು ಮಾಡ್ತಿದೆ ಅಂದರೆ 2:42 ನೋಡುವಾಗ ಅಪೋಸ್ತಲ ಕೃತ್ಯ, ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾದರು. ಯಾವಾಗ ಅವರು ಸಹೋದರ ಅನ್ಯೋನ್ಯತೆಯಲ್ಲಿಯೂ ಅಪೋಸ್ತಲರ ಅಥವಾ ದೇವರ ವಾಕ್ಯವನ್ನು ಕೇಳುವುದರಲ್ಲಿಯೂ ಅವರು ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿ ನಿರತರಾಗ್ತಾರಲ್ಲ, ಅದ್ಭುತಗಳು ನಡೀತದೆ ಪ್ರಿಯರೇ. ಅದ್ಭುತಗಳು ಪ್ರಾರಂಭವಾಗುತ್ತದೆ. ನೀವು ತದನಂತರ ನೋಡಬಹುದು ಎಂಥ ಅದ್ಭುತ. ಇಡೀ ಅಪೋಸ್ತಲ ಕೃತ್ಯವನ್ನು ಓದುವಾಗ ಎಂಥ ಅದ್ಭುತದ ಒಂದು ಪತ್ರಿಕೆ, ಅದೊಂದು ಪುಸ್ತಕವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. 7ನೇದಾಗಿ ಕೊನೆಯದಾಗಿ, ನಾವು ದೇವರ ಮಕ್ಕಳಾಗಲು ಕರೆಯಲ್ಪಟ್ಟಿದ್ದೇವೆ. ದೇವರ ಮಕ್ಕಳಾಗಲು. ಅದಕ್ಕೆ ಗಲಾತ್ಯ ಸಭೆಗೆ ಬರೆಯುವಾಗ 3:26 ಹೀಗೆ ಬರೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹಲ್ಲೆಲೂಯಾ. ಈ ಒಂದು ಮಾತು ಹೇಳುವಾಗ ಎಷ್ಟು ಜನಕ್ಕೆ ನಮಗೆ ಒಂದು ಗೊತ್ತಿಲ್ಲ, ಒಂದು ಪ್ರೈಡ್ ಅಥವಾ ನಮಗೆ ಹೌದು ಸ್ವಾಮಿ ನಾವು ನಿಮ್ಮ ಮಕ್ಕಳಾಗಿ. ಪ್ರೈಡ್ ಅಂದರೆ ಒಂದು ಈ ಲೋಕದ ಪ್ರೈಡ್ ನಾನು ಹೇಳ್ತಾ ಇಲ್ಲ. ನಮಗೊಂದು ನಮ್ಮೊಳಗೆ ಒಂದು ವಿಚಾರ ಇರಬೇಕು, ಹೌದು ನಾನು ದೇವರ ಮಗನಾಗಿದ್ದೇನೆ, ನಾನು ದೇವರ ಮಗಳಾಗಿದ್ದೇನೆ ಎನ್ನುವಂಥ ಒಂದು ಚೂರಾದರೂ ನಮಗೆ ಆ ಒಂದು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆಯಾ ಪ್ರಿಯರೇ? ಇಲ್ಲಿ ಹೇಳ್ತದೆ, ನೀನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಯಾವಾಗ ನಂಬಿಕೆ ಇಡ್ತೀಯೋ ಆವಾಗ ನೀನು ದೇವರ ಮಗನಾಗಿದ್ದಿ, ಮಗಳಾಗಿದ್ದಿ ಎಂಬುದಾಗಿ. ಎಂಥ ಒಂದು ಪ್ರಿವಿಲೇಜ್ ದೇವರು ನಮಗೆ ಕೊಟ್ಟಿದ್ದಾನೆ. ಆದರೆ ನಾವು ಬೇರೆ ವಿಚಾರಗಳು ಕೇಳುವ ಹಾಗೆ ಇದನ್ನು ಹಾಗೇನೇ ಮರೆತು ಬಿಡ್ತೇವೆ.
ನೀವು ದೇವರ ಮಕ್ಕಳಾಗಿದ್ದೇವೆ. ಯಾವ ದೇವರಂತ ಹೇಳಿದರೆ ನಮ್ಗೆ ಗೊತ್ತಿದೆ, ಭೂಮಿ ಆಕಾಶವನ್ನು ಉಂಟು ಮಾಡಿದ, ನನ್ನನ್ನು ನಿಮ್ಮನ್ನು ಉಂಟು ಮಾಡಿದ, ಈ ಲೋಕದಲ್ಲಿರುವ ಪ್ರತಿಯೊಂದನ್ನು ಕೂಡ ಉಂಟು ಮಾಡಿದ ದೇವರ ಮಕ್ಕಳು ನಾವಾಗಿದ್ದೇವೆ. ಇದನ್ನು ಅರಿತುಕೊಂಡು ನಾವು ಜೀವಿಸಬೇಕು. ಅದಕ್ಕೆ ಯೋಹಾನ ಸುವಾರ್ತೆಯಲ್ಲಿ ಕೂಡ ಹೇಳುವಂಥ ಮಾತು 1ನೇ ಅಧ್ಯಾಯ 12ನೇ ವಚನ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ. ಹಾಗಾಗಿ ನಾವಿವತ್ತು 7 ಸಂಗತಿಗಳನ್ನು ನಾವು ನೋಡಿದ್ದೇವೆ ಪ್ರಿಯರೇ. 7 ಸಂಗತಿ ನಾವು ಕಷ್ಟದಿಂದ ವಿಶ್ರಾಂತಿಗೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಮರಣದಿಂದ ಜೀವಕ್ಕೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಬಂಧನದಿಂದ ಸ್ವತಂತ್ರಕ್ಕೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಕತ್ತಲೆಯಿಂದ ಬೆಳಕಿನೆಡೆಗೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಸಮಾಧಾನದಿಂದ ಇರಲು ನಾವು ಕರೆಯಲ್ಪಟ್ಟವರಾಗಿದ್ದೇವೆ, ಅಥವಾ ಸಮಾಧಾನ ಪಡಿಸೋದಕ್ಕೋಸ್ಕರ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. 6ನೇ ಆತನ ಮಗನ ಸಹಭಾಗಿತ್ವಕ್ಕೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. 7ನೇದಾಗಿ ದೇವರ ಮಕ್ಕಳಾಗಲು ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಹಾಗಾದರೆ ಪ್ರಿಯರೇ, ಇವತ್ತು ದೇವರ ಕರೆಯುವಿಕೆ ನಮ್ಮ ಜೀವನದಲ್ಲಿ ನಾವು ನೋಡುತ್ತೇವೆ. ಒಂದು ಯೋಜನೆ ಇದೆ, ದೇವರ ಯೋಜನೆಗೋಸ್ಕರ ದೇವರ ಕರೆಯುವಿಕೆ. ಹಲ್ಲೆಲೂಯಾ. ಇದನ್ನು ನಾವು ಅರಿತುಕೊಂಡು ಜೀವನ ಮಾಡುವಾಗ ನಮ್ಮ ಜೀವನದಲ್ಲಿ ದೇವರು ದೊಡ್ಡ ಅದ್ಭುತವನ್ನು ಮಾಡುತ್ತಾನೆ ಪ್ರಿಯರೇ. ದೇವರು ಈ ಒಂದು ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡುವ, ಆತನ ಕರೆಯುವಿಕೆಯ ತಕ್ಕ ಹಾಗೆ ನಾವು ಜೀವಿಸಲಿಕ್ಕಾಗುವಂತೆ ದೇವರು ತಾನೇ ನನಗೆ ನಿಮಗೆ ಕೃಪೆಯನ್ನು ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರ ಅಪ್ಪ. ತಂದೆಯೇ, ನೀನು ಒಳ್ಳೆಯ ದೇವರು ಸ್ವಾಮಿ. ನಮ್ಮೆಲ್ಲರ ಜೀವನದಲ್ಲಿ ನೀನು ಒಳ್ಳೆಯದನ್ನೇ ಮಾಡುತ್ತಿ, ಅದಕ್ಕೋಸ್ಕರ ನಿನಗೆ ಸ್ತೋತ್ರ. ತಂದೆಯೇ, ನಿನ್ನಮ್ಮನ್ನು ಕರೆದಿದ್ದಿ ಸ್ವಾಮಿ. ದೇವರೇ, ನಿನ್ನ ಯೋಜನೆಗೋಸ್ಕರ ದೇವರೇ ನಿನ್ನ ಕರೆಯುವಿಕೆ, ಅದನ್ನು ಅರ್ಥ ಮಾಡಿಕೊಂಡು ಸ್ವಾಮಿ, ದೇವರ ಸತ್ಯವನ್ನು ತಿಳಿದುಕೊಂಡು ಸ್ವಾಮಿ, ದೇವರ ಸತ್ಯವನ್ನು ತಿಳಿದುಕೊಳ್ಳುವಾಗ ನಮಗೆ ಅದರಲ್ಲಿ ಬಿಡುಗಡೆ ಇದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವರ ಎಲ್ಲ ಸತ್ಯಗಳನ್ನು ತಿಳಿದುಕೊಂಡು ನಮ್ಮ ನೆನಪಿನಲ್ಲಿಟ್ಟುಕೊಂಡು ನಿನ್ನ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂಥ ಕೃಪೆ ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ತಂದೆಯೇ, ನಮ್ಮ ಪ್ರಾರ್ಥನೆ ಕೇಳು ಸ್ವಾಮಿ. ತಂದೆಯೇ, ನಮ್ಮ ಪ್ರಾರ್ಥನೆ ಕೇಳು ಸ್ವಾಮಿ. ನಿನಗೋಸ್ಕರ ಜೀವಿಸುವಂಥ ಕೃಪೆ ಕೊಡಪ್ಪ. ಲೋಕದ ವಿಚಾರಗಳು ನೋಡುವಾಗ ಯೇಸುವೆ, ನೀನು ಬರುವಂಥ ಕಾಲ ಬಹಳ ಹತ್ತಿರವಾಗಿದೆ. ನಮ್ಮನ್ನು ನಾವು ಪ್ರಿಪೇರ್ ಮಾಡಿಕೊಂಡು, ಸಿದ್ಧತೆ ಮಾಡಿಕೊಂಡು ಸ್ವಾಮಿ ಜೀವಿಸುವಂಥ ಕೃಪೆ ನಮಗೆ ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಪ್ರೀತಿಯ ದೇವಜನರೇ, ಈ ಅಂತ್ಯಕಾಲಕ್ಕೆ ನಾವು ನೋಡುವಾಗ ಸತ್ಯವೇದದಲ್ಲಿ ಅಂತ್ಯಕಾಲ ಬಹಳ ಹತ್ತಿರವಾಗಿದೆ. ಈ ಅಂತ್ಯಕಾಲದ ಉಜ್ಜೀವನಕ್ಕೋಸ್ಕರ ದೇವರು ಆದುಕೊಂಡಂಥ ಈ ಒಂದು ಮಾಧ್ಯಮ ಸೇವೆ, ಹೌದು, ಎಲ್ಲರಿಗೂ ಸುವಾರ್ತೆ ಹೋಗಬೇಕೆಂಬುದಾಗಿ ಯಾವುದೇ ಟೆಕ್ನಾಲಜಿ ಇಲ್ಲದಂಥ ಸಮಯದಲ್ಲಿ ಯೇಸು ಸ್ವಾಮಿ ಒಂದು ಕರೆಯನ್ನು ಕೊಡುತ್ತಾನೆ. ಆ ಕರೆಯ ಮೂಲಕ ಇವತ್ತು ನಾವು ನೋಡುತ್ತೇವೆ, ಆ ಟೆಕ್ನಾಲಜಿ ಹೀಗಿದೆ, ಎಲ್ಲರ ಮನೆಗೆ ಎಲ್ಲರನ್ನು ಮುಟ್ಟುವ ಹಾಗೆ ಮಾಧ್ಯಮ ಇವತ್ತು ಇದೆ. ಈ ಮಾಧ್ಯಮದ ಮೂಲಕ ಇವತ್ತು ನೀವು ಕೂಡ ಒಂದು ವೇಳೆ ಸುವಾರ್ತೆ ಸಾರಬೇಕು ಎಂಬುವಂಥ ದೇವರ ಒಂದು ಬಯಕೆ ಆಗಿದೆ ಪ್ರಿಯರೇ. ಹೌದು, ಒಂದು ವೇಳೆ ನಿಮಗೂ ಕೂಡ ಈ ಮಾಧ್ಯಮದ ಜೊತೆ ಸೇರಿ ನಾನು ಕೂಡ ಸುವಾರ್ತೆ ಸಾರಬೇಕು, ಯೇಸು ಸ್ವಾಮಿ ಹೇಳಿದ ಈ ಮಾತಿನ ಅನುಸಾರವಾಗಿ ನಾನು ಕೂಡ ಕೈ ಜೋಡಿಸಬೇಕು ಎಂಬುದಾಗಿ ಮನಸ್ಸಿರುವುದಾದರೆ ನಮಗೆ ಕರೆ ಮಾಡಿರಿ, ಅಥವಾ ಈ ಒಂದು ಮಾಧ್ಯಮಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ಯಾಕಂದರೆ ಕನ್ನಡದಲ್ಲಿ ಬೆರಳೆಣಿಕೆ ಅಷ್ಟೇ ಇರುವಂಥ ಮಾಧ್ಯಮಗಳಿವೆ. ಹೆಚ್ಚಿನ ಮಾಧ್ಯಮಗಳು, ಕನ್ನಡ ಮಾಧ್ಯಮ ಬರ್ತದೆ, ಸ್ವಲ್ಪವೇ ದಿವಸದಲ್ಲಿ ಬಿದ್ದು ಹೋಗ್ತದೆ. ಯಾಕಂದರೆ ಅದಕ್ಕೆ ಹೆಚ್ಚಿನ ಒಂದು ಸಪೋರ್ಟ್ ಇಲ್ಲದೆ ಕಾರಣ. ಹಾಗಾಗಿ ಇವತ್ತು ಒಂದು ವೇಳೆ ನೀವು ದೇವರಾತ್ಮನು ಪ್ರೇರೇಪಣೆ ಮಾಡುವುದಾದರೆ ನಮ್ಮ ಜೊತೆ ಕೈ ಜೋಡಿಸಿರಿ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.